ನಮಸ್ತೆ ವೀಕ್ಷಕರೇ, ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಾವು ಶಿವನ ದೇವಸ್ಥಾನಕ್ಕೆ ಹೋದಾಗ ಹಿರಿಯರು ಒಂದು ಮಾತನ್ನ ಖಂಡಿತ ಹೇಳುತ್ತಾರೆ. ಶಿವ ಮತ್ತು ನಂದಿಯ ಮಧ್ಯೆ ಅಡ್ಡ ಹೋಗಬೇಡಿ, ಅಲ್ಲಿ ನಿಂತು ನಮಸ್ಕಾರ ಮಾಡಬೇಡಿ ಎಂದು. ಆದರೆ ನಮ್ಮಲ್ಲಿ ಅನೇಕರು ಇದನ್ನ ಕೇವಲ ಮೂಢನಂಬಿಕೆ ಎಂದು ನಿರ್ಲಕ್ಷಿಸುತ್ತಾರೆ. ಆದರೆ ನಿಮಗೆ ಗೊತ್ತಾ, ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಹೌದು, ಇದರ ಹಿಂದೆ ಅದ್ಭುತವಾದ ವೈಜ್ಞಾನಿಕ ರಹಸ್ಯ ಮತ್ತು ಪುರಾಣಗಳ ಎಚ್ಚರಿಕೆ ಇದೆ. ಶಿವ ನಂದಿಯ ನಡುವೆ ನಿಂತರೆ ಆಗುವ ತೊಂದರೆಗಳೇನು? ಸರಿಯಾದ ದರ್ಶನ ಕ್ರಮ ಯಾವುದು? ತಿಳಿಯೋಣ ಇವತ್ತಿನ ಈ ವಿಡಿಯೋದಲ್ಲಿ. ವೀಕ್ಷಕರೇ, ಈ ಒಂದು ಮಾಹಿತಿಯನ್ನ ಸ್ಪಷ್ಟವಾಗಿ ಹಾಗೂ ಸಂಪೂರ್ಣವಾಗಿ ನೋಡಿ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನಮ್ಮ ಸನಾತನ ಧರ್ಮದ ಶಿವ ಪುರಾಣ ಮತ್ತು ಆಗಮ ಶಾಸ್ತ್ರಗಳು ಈ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ನಂದಿಯು ಕೇವಲ ವಾಹನವಲ್ಲ, ಅವನು ಶಿವನ ಪರಮ ಭಕ್ತ. ನಂದಿಯು ರೆಪ್ಪೆ ಮುಚ್ಚದೆ ಸದಾ ಶಿವನನ್ನೇ ಧ್ಯಾನಿಸುತ್ತಿರುತ್ತಾನೆ. ಇಬ್ಬರು ದಿವ್ಯ ವ್ಯಕ್ತಿಗಳ ನಡುವಿನ ಸಂವಾದ ಅಥವಾ ದೃಷ್ಟಿಯ ಮಧ್ಯೆ ನಾವು ನಿಂತರೆ ಅದು ದೃಷ್ಟಿಭಂಗ ಎನಿಸಿಕೊಳ್ಳುತ್ತದೆ. ವೀಕ್ಷಕರೇ, ನಂದಿಯು ಶಿವನ ಗಣಾಧೀಶ್ವರ ಮತ್ತು ದ್ವಾರಪಾಲಕ. ದ್ವಾರಪಾಲಕನಿಗೆ ನಾವು ಗೌರವ ನೀಡದೆ ಅವನ ದೃಷ್ಟಿಯನ್ನ ಅಡ್ಡಗಟ್ಟಿ ದೇವಸ್ಥಾನ ಪ್ರವೇಶಿಸುವುದು ದೈವಿಕ ಅಪಚಾರ ಎಂದು ಪರಿಗಣಿಸಲಾಗುತ್ತದೆ. ಇದರಿಂದ ನಾವು ಮಾಡಿದ ಪೂಜೆಯ ಫಲ ನಮಗೆ ಲಭಿಸುವುದಿಲ್ಲ ಅಂತ ಹಿರಿಯರು ಹಾಗೂ ಶಾಸ್ತ್ರಜ್ಞರು ಹೇಳುವಂತಹ ಮಾತು. ವೀಕ್ಷಕರೇ, ಇದರ ಬಗ್ಗೆ ವಿಜ್ಞಾನ ಏನು ಹೇಳುತ್ತದೆ ಅಂತ ನಾವು ನೋಡೋದಾದ್ರೆ, ಶಿವಲಿಂಗವು ಬ್ರಹ್ಮಾಂಡದ ಶಕ್ತಿಯ ಕೇಂದ್ರ, ಎನರ್ಜಿ ಕಾರಿಡಾರ್ ಅಂತಾನೆ ಹೇಳಬಹುದು. ಶಿವಲಿಂಗದಿಂದ ನಿರಂತರವಾಗಿ ಕಾಂತಿಯ ಅಲೆಗಳು ಹೊರಹೊಮ್ಮುತ್ತಿರುತ್ತದೆ. ಈ ಅಲೆಗಳು ನಂದಿಯ ವಿಗ್ರಹದ ಮೂಲಕ ಹಾದು ಹೋಗುತ್ತದೆ. ಈ ಎರಡರ ನಡುವೆ ಒಂದು ಶಕ್ತಿಯ ಸುರಂಗ ನಿರ್ಮಾಣವಾಗಿರುತ್ತದೆ. ನೀವು ಶಕ್ತಿಯ ಪಂಥದ ಮಧ್ಯೆ ನಿಂತಾಗ ಆ ತೀವ್ರವಾದ ಕಂಪನಗಳು ನಿಮ್ಮ ದೇಹದ ನರಮಂಡಲದ ಮೇಲೆ ಒಮ್ಮೆಗೆ ಒತ್ತಡ ಹೇರುತ್ತದೆ. ಇದರಿಂದ ಮಾನಸಿಕ ಅಶಾಂತಿ, ತಲೆನೋವು ಅಥವಾ ದೇಹದಲ್ಲಿ ಆಯಾಸ ಉಂಟಾಗಬಹುದು. ಶಕ್ತಿಯು ಸರಿಯಾದ ದಿಕ್ಕಿನಲ್ಲಿ ಹರಿಯದೇ ಇದ್ದರೆ ಅದು ಪ್ರಯೋಜನದ ಬದಲು ಹಾನಿ ಉಂಟು ಮಾಡೋದೇ ಹೆಚ್ಚಾಗಿರುತ್ತದೆ. ವೀಕ್ಷಕರೇ, ಹಾಗೆ ಮಧ್ಯದಲ್ಲಿ ನಿಂತು ನಮಸ್ಕರಿಸುವುದರಿಂದ ಆಗುವಂತಹ ತೊಂದರೆಗಳು ಏನು ಅಂತ ನೋಡುವುದಾದ್ರೆ, ವೀಕ್ಷಕರೇ, ನಂದಿಯ ಮೂಲಕ ಹೋಗುವ ಪ್ರಾರ್ಥನೆಯು ಶಿವನಿಗೆ ತಲುಪುವ ಮೊದಲೇ ಅಡೆತಡೆ ಉಂಟಾಗುತ್ತದೆ. ಇದರಿಂದ ನಿಮ್ಮ ಸಂಕಲ್ಪಗಳು ಈಡೇರಲು ವಿಳಂಬವಾಗಬಹುದು. ಹಾಗೆ ಶಾಸ್ತ್ರಗಳ ಪ್ರಕಾರ ನಂದಿಯ ಕಣ್ಣುಗಳಿಂದ ಹೊರಹೊಮ್ಮುವ ತೇಜಸ್ಸು ತೀವ್ರವಾಗಿ ಇರುತ್ತದೆ. ಅದರ ಮಧ್ಯೆ ನಿಂತಾಗ ನಿಮ್ಮ ಆರ ಅಥವಾ ವೈಯಕ್ತಿಕ ಶಕ್ತಿ ಮಂಡಲದಲ್ಲಿ ಏರುಪೇರಾಗಿ ಮನಸ್ಸಿಗೆ ಕಿರಿಕಿರಿ ಉಂಟಾಗಬಹುದು. ದೇವಸ್ಥಾನಕ್ಕೆ ಹೋಗುವುದು ಪುಣ್ಯ ಸಂಪಾದನೆಗೆ, ಆದರೆ ಶಿಸ್ತು ಉಲ್ಲಂಘಿಸಿ ದರ್ಶನ ಮಾಡುವುದರಿಂದ ಮಾನಸಿಕ ನೆಮ್ಮದಿ ಸಿಗುವ ಬದಲು ದೋಷ ಅಂಟಿಕೊಳ್ಳುವ ಸಾಧ್ಯತೆ ಇರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ವೀಕ್ಷಕರೇ, ಹಾಗಾದರೆ ಶಿವನ ದರ್ಶನವನ್ನ ಶಿವನ ದೇವಾಲಯದಲ್ಲಿ ಹೇಗೆ ಮಾಡುವುದು ಅಂತ ನೋಡುವುದಾದರೆ, ಯಾವಾಗಲೂ ನಂದಿಯ ಹಿಂಭಾಗದಲ್ಲಿ ಅಥವಾ ಎಡ ಅಥವಾ ಬಲ ಪಕ್ಕಕ್ಕೆ ಸರಿದು ನಿಂತು ದರ್ಶನವನ್ನ ಮಾಡಬೇಕು ಅಂತ ಹೇಳುತ್ತಾರೆ. ಹಾಗೆ ನಿಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳನ್ನ ನಂದಿಯ ಎರಡು ಕೊಂಬುಗಳ ಮೇಲೆ ಇರಿಸಿ ಆ ಎರಡು ಕೊಂಬುಗಳ ಮಧ್ಯದ ಜಾಗದಲ್ಲಿ ನೀವು ಶಿವನನ್ನ ದರ್ಶನ ಮಾಡಿ. ಇದು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿ ಶಿವನ ಪೂರ್ಣ ಕೃಪೆಗೆ ಪಾತ್ರರಾಗಿಸುತ್ತದೆ. ಹಾಗೆ ಶಿವನಿಗೆ ನಮ್ಮ ಕೋರಿಕೆಗಳನ್ನ ಬೇಗನೆ ಮುಟ್ಟಿಸಬೇಕೆಂದರೆ ಅದಕ್ಕೆ ನಾವು ನಂದಿಯ ಕಿವಿಯಲ್ಲಿ ನಿಮ್ಮ ಸಂಕಷ್ಟಗಳನ್ನ ಹಂಚಿಕೊಳ್ಳಿ, ಅದು ನೇರವಾಗಿ ಶಿವನಿಗೆ ತಲುಪುತ್ತದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ಕಟ್ಟುಪಾಡುಗಳ ಹಿಂದೆ ನಮ್ಮ ಶರೀರ ಮತ್ತು ಮನಸ್ಸಿನ ರಕ್ಷಣೆ ಅಡಗಿದೆ. ಮುಂದಿನ ಬಾರಿ ನೀವು ಶಿವನ ದೇವಸ್ಥಾನಕ್ಕೆ ಹೋದಾಗ ಈ ನಿಯಮವನ್ನ ತಪ್ಪದೇ ಪಾಲಿಸಿ. ನಂದಿಯ ಭಕ್ತಿಗೆ ಭಂಗ ತರದೆ ಶಿವನ ಆಶೀರ್ವಾದ ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್.